ಎಲ್ಲರಿಗೂ ನಮಸ್ಕಾರ. ಈ ದಿನ 6ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಮರುಸಿಂಚನ ಪಠ್ಯಪುಸ್ತಕದ ಪುನರ್ಬಲನ ಹಾಳೆ 3ರ ಸರಿ ಉತ್ತರಗಳನ್ನು ನೋಡೋಣ ಬನ್ನಿ. ಮೊದಲ ಮೇನಲ್ಲಿ ಚಿತ್ರಗಳನ್ನು ಎಣಿಸಿ ಸಂಖ್ಯೆಗಳನ್ನು ಬರೆಯೋಣ ಅಂತ ಇದೆ ನೋಡಿ. ಅದರಲ್ಲಿ ಅವರೇ ಮಾದರಿ ಕೊಟ್ಟಿದ್ದಾರೆ. ಒಂದನೇ ಚಿತ್ರದಲ್ಲಿ ಒಟ್ಟು 4 ಚಿತ್ರಗಳಿದೆ, ಅದಕ್ಕೆ 4 ಅಂತ ಉತ್ತರ ಹಾಕಿದ್ದಾರೆ. ಅದೇ ತರಹ ಎರಡನೇ ಚಿತ್ರದಲ್ಲಿ ಒಟ್ಟು 6 ಸೇಬುಗಳಿದೆ, ಬಾಕ್ಸ್ನಲ್ಲಿ 6 ಅಂತ ಹಾಕಬೇಕು. ಅದೇ ಥರ ಮೂರನೇದಲ್ಲಿ ಎಷ್ಟಿದೆ ಅಂತ ಕೌಂಟ್ ಮಾಡಿ 10 ಬರುತ್ತೆ. ಸೊ 10 ಅಂತ ಆ ಬಾಕ್ಸಲ್ಲಿ ಉತ್ತರ ಹಾಕಿ ಮಕ್ಕಳ. ಎರಡನೇ ಮೇನಲ್ಲಿ ಹಣ್ಣುಗಳನ್ನು ಮಾದರಿಯಂತೆ ಎಣಿಸಿ ಸ್ಥಾನಬೆಲೆ ಕೋಷ್ಟಕದಲ್ಲಿ ಬರೆಯಿರಿ ಅಂತ ಇದೆ. ಮಾದರಿ ಅವರೇ ಕೊಟ್ಟಿದ್ದಾರೆ. ಒಂದು ಬೊಂಚಿನಲ್ಲಿ ಒಟ್ಟು 10 ಹಣ್ಣಿದೆ, ಹಾಗೆ ಇಲ್ಲಿ ಬಿಡಿ ಭಾಗದಲ್ಲಿ 3 ಇದೆ ಒಟ್ಟು. ಹಾಗೆ ಬಿಡಿ ಸ್ಥಾನಕ್ಕೆ 3, 10ರ ಸ್ಥಾನದಲ್ಲಿ 1 ಅಂತ ಹಾಕಬೇಕು. ಒಟ್ಟು 13 ಹಣ್ಣುಗಳಾಗುತ್ತೆ. ಅದೇ ತರಹದ ಲೆಕ್ಕಗಳನ್ನು ನೀವು ಒಂದು ಸಲ ಪಠ್ಯಪುಸ್ತಕದಲ್ಲಿ ನೋಡಿ ಉತ್ತರಗಳನ್ನು ಬರೀಬೇಕು ಮಕ್ಕಳ. ಮೂರನೇ ಮೇನಲ್ಲಿ ಮಾದರಿಯಂತೆ ಗಮನಿಸಿ ಉತ್ತರಿಸಿ ಅಂತ ಇದೆ. ಮಾದರಿಯಲ್ಲಿ 18 ಅಂತ ಕೊಟ್ಟಿದ್ದಾರೆ. ಆ 18ರಲ್ಲಿ ಬಿಡಿ ಸಂಖ್ಯೆ 8 ಇದೆ. ಸೊ ಬಿಡಿ ಕೆಳಗಡೆ 8 ಹಾಕಬೇಕು. ಹಾಗೆ 10ರ ಸ್ಥಾನದಲ್ಲಿ 1 ಇದೆ. ಸೊ ಆ ಕಾರಣದಿಂದ 1ಅನ್ನು ಹಾಕಬೇಕು. ಅದೇ ತರಹದ ಇಲ್ಲಿ 15 ಮತ್ತು 23 ಅಂತ ಕೊಟ್ಟಿದ್ದಾರೆ. ಬಿಡಿ ಯಾವುದು 10 ಯಾವುದು ಎಂಬುದನ್ನು ನೀವು ನೋಡ್ಕೋಬಹುದು. ನಾಲ್ಕನೇ ಲೆಕ್ಕ ಸ್ಥಾನಬೆಲೆ ಅನುಗುಣವಾಗಿ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದು ತುಂಬ ಸರಳವಾಗಿದೆ, ನೀವೇ ಸಹ ಮಾಡ್ಕೋಬಹುದು. ಎರಡನೇ ಲೆಕ್ಕ ನೋಡೋದಾದರೆ 10ರ ಬಿಡಿಯ ಸ್ಥಾನದಲ್ಲಿ 8, 10ರ ಸ್ಥಾನದಲ್ಲಿ 4 ಇದೆ. ಒಟ್ಟು ಅದಕ್ಕೆ ಉತ್ತರ ಏನು ಬರುತ್ತೆ ಅಂದರೆ 48. ಅದೇ ತರಹ ಮೂರನೇ ಲೆಕ್ಕ, 4ನೇ ಲೆಕ್ಕ, 5ನೇ ಲೆಕ್ಕ ನೀವು ನೋಡ್ಕೊಂಡು ಉತ್ತರವನ್ನು ಬರ್ಕೋಬಹುದು ಮಕ್ಕಳ. ಹಾಗೆ 5ನೇ ಮೇನಲ್ಲಿ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಅನುಗುಣವಾಗಿ ಬಿಡಿ 10ಗಳಾಗಿ ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನಾವು ಬಿಡಿಸಿ ಬರಿಬೇಕು ಈಗ. ಸೊ 97 ಅಂತ ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ ಬಿಡಿ ಸಂಖ್ಯೆಯಲ್ಲಿ 7 ಇದೆ. ಸೊ ಅದರಿಂದ ಬಿಡಿ ಸ್ಥಾನದಲ್ಲಿ 7 ಬರೀಬೇಕು. ಹಾಗೆ 10ರ ಸ್ಥಾನದಲ್ಲಿ 9 ಇದೆ, 9 ಬರೀಬೇಕು. ಅದೇ ತರಹದ ಲೆಕ್ಕಗಳನ್ನು ಮಾಡ್ಕೊಂಡು ಹೋಗಬೇಕು. ಆರನೇ ಲೆಕ್ಕ ನೋಡೋದಾದರೆ ಪ್ರತಿ ಬಾಕ್ಸ್ನಲ್ಲಿ ಇರುವ ಹಣವನ್ನು ಮಾದರಿಯಂತೆ ಕೂಡಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳ. ಕೂಡಿ ಅಂದರೆ ಸಂಕಲನ ಲೆಕ್ಕ ಮಾಡಬೇಕು. ಮಾದರಿ ಲೆಕ್ಕದಲ್ಲಿ ರೂಪಾಯಿ 1, ರೂಪಾಯಿ 5, ರೂಪಾಯಿ 6 ಅಂತ ಕೊಟ್ಟಿದ್ದಾರೆ. ಒಟ್ಟು ಕೂಡಿದ್ರೆ 12 ರೂಪಾಯಿ ಬರುತ್ತೆ. ಅದರಿಂದ ಸಮಚಿಹ್ನೆ ಹಾಕ್ಬಿಟ್ಟು ರೂಪಾಯಿ 12 ಅಂತ ಹಾಕಿದ್ದಾರೆ. ಅದೇ ತರಹದ ಲೆಕ್ಕಗಳನ್ನು ಮಾಡಬೇಕು. ಒಂದನೇ ಲೆಕ್ಕ ನೋಡೋದಾದರೆ ರೂಪಾಯಿ 10, ರೂಪಾಯಿ 7, ರೂಪಾಯಿ 2 ಇದೆ. ಒಟ್ಟು ಅವು 3 ರೂಪಾಯಿಗಳನ್ನು ಕೂಡಿದ್ರೆ ಒಟ್ಟು 19 ರೂಪಾಯಿ ಆಗುತ್ತೆ. ಅದರಿಂದ ಸಮಚಿಹ್ನೆ ಹಾಕಿ ನಂತರ ಬಾಕ್ಸ್ನಲ್ಲಿ ರೂಪಾಯಿ 19 ಅಂತ ಹಾಕಬೇಕು. ಅದೇ ತರಹದ ಎರಡನೇ ಲೆಕ್ಕ ಮತ್ತು ಮೂರನೇ ಲೆಕ್ಕ ನೀವೇ ಮೊತ್ತವನ್ನು ಕಂಡುಹಿಡಿದು ಬರೀರಿ ಮಕ್ಕಳ. ಏಳನೇ ಲೆಕ್ಕ ಮಾದರಿಯಂತೆ ಹೋಲಿಸಿ ಯಾವುದು ಚಿಕ್ಕದು ಯಾವುದು ದೊಡ್ಡದು ಎಂದು ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನಿಮಗೆ ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಚಿಕ್ಕದು 15 kg ಇದೆ ಒಂದು ಹುಡುಗ, ಹಾಗೆ ದೊಡ್ಡದು ಅಂತ
42 kg ಒಂದು ಹುಡುಗ ಇದ್ದಾರೆ. ಅಲ್ಲಿ ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗ್ಬೋದು ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತ. ಅದೇ ತರಹದ ಲೆಕ್ಕಗಳನ್ನು ಕೆಳಗಡೆ ಕೊಟ್ಟಿದ್ದಾರೆ. ನೀವು ಉತ್ತರಗಳನ್ನು ನೋಡ್ಕೋಬಹುದು. ಹಾಗೆ ಪುನರ್ಬಲನ ಹಳೆ 4ಅಲ್ಲಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ರಚನೆ ಅಂತ ಕೊಟ್ಟಿದ್ದಾರೆ. ಒಂದೇ ಲೆಕ್ಕ ನೋಡೋಣ ಬನ್ನಿ. ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಅವುಗಳ ಕೆಳಗೆ ಚಿಕ್ಕದು ದೊಡ್ಡದು ಎಂದು ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ನೀವು ಚಿತ್ರ ನೋಡಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಎಂಬುದನ್ನು ಇಲ್ಲಿ ಬರಿಬೇಕು. ಎರಡನೇ ಲೆಕ್ಕ ನೋಡೋದಾದರೆ ಇವುಗಳಲ್ಲಿ ಚಿಕ್ಕದನ್ನು ಗುರುತಿಸಿ ವೃತ್ತವನ್ನು ಹಾಕಿರಿ ಅಂತ ಕೊಟ್ಟಿದ್ದಾರೆ. ಚಿಕ್ಕ ಸಂಖ್ಯೆಗೆ ನಾವು ಗುರುತನ್ನು ಹಾಕಬೇಕು. ಒಂದನೇ ಲೆಕ್ಕ ನೋಡೋದಾದರೆ 86, 13 ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂದರೆ 13. ಆ ಕಾರಣದಿಂದ ನಾವು 13ಕ್ಕೆ ವೃತ್ತವನ್ನು ಹಾಕಬೇಕು. ಅದೇ ತರಹದ ಚಿತ್ರ ಎರಡನೇ ಲೆಕ್ಕ ಮತ್ತು ಮೂರನೇ ಲೆಕ್ಕಕ್ಕೆ ಚಿತ್ರಗಳನ್ನು ಕೊಟ್ಟಿದ್ದಾರೆ. ನೀವು ಸರಳವಾಗಿ ಗುರುತಿಸ್ಕೋಬೋದು ಯಾವುದು ಚಿಕ್ಕದು ಯಾವುದು ದೊಡ್ಡದು ಅಂತ. ಮೂರನೇ ಲೆಕ್ಕ ನೋಡೋದಾದರೆ ಬಾಕ್ಸ್ನಲ್ಲಿರುವ ಚಿಕ್ಕ ಸಂಖ್ಯೆಗೆ ಕೆಂಪು ಬಣ್ಣ ಮತ್ತು ದೊಡ್ಡ ಸಂಖ್ಯೆಗೆ ನೀಲಿ ಬಣ್ಣವನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ. ಯಾವ ಸಂಖ್ಯೆ ಚಿಕ್ಕದಾಗಿರುತ್ತೆ ಅದಕ್ಕೆ ಕೆಂಪು ಬಣ್ಣ ಹಚ್ಚಬೇಕು, ಯಾವ ಸಂಖ್ಯೆ ದೊಡ್ಡದಾಗಿರುತ್ತೆ ಅದಕ್ಕೆ ನೀಲಿ ಬಣ್ಣವನ್ನು ಹಚ್ಚಬೇಕು. ನಾಲ್ಕನೇ ಲೆಕ್ಕ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಹಾಗಂದರೆ ಏನಪ್ಪ ಅಂದರೆ ಈ ಲೆಕ್ಕದಲ್ಲಿ ಏನೇನಿದೆ ಅಂತಂದರೆ 2 ಸಂಖ್ಯೆ ಅಥವಾ 3 ಸಂಖ್ಯೆ ಕೊಟ್ಟಿದ್ದಾರೆ. ಆ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ರಚನೆ ಮಾಡಬೇಕು, ಹಾಗೆ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡುವಂಥದ್ದು. ಅದರಲ್ಲಿ ಒಂದನೇ ಲೆಕ್ಕ ನೋಡೋದಾದರೆ ಅಲ್ಲಿ 2 ಮತ್ತು 7 ಅಂತ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 2 ಮತ್ತು 7 ಸಂಖ್ಯೆಯನ್ನು ಬಳಸಿಕೊಂಡು ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂತ ನಾವು ರಚನೆ ಮಾಡೋದಾದರೆ 27 ಅತ್ಯಂತ ಚಿಕ್ಕ ಸಂಖ್ಯೆ ಬರುತ್ತೆ. ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಮಾಡ್ಬೋದು ಅಂತಂದರೆ 72 ಬರುತ್ತೆ. ಅದರಿಂದ ನಾವು ಇದೇ ತರಹದ ಲೆಕ್ಕಗಳನ್ನು ಮಾಡ್ಬೋದು. ಮಕ್ಕಳ 5ನೇ ಲೆಕ್ಕ ನೋಡೋದಾದರೆ ಮಾದರಿಯಂತೆ ದೊಡ್ಡ ಸಂಖ್ಯೆಗೆ ವೃತ್ತ ಹಾಕಿರಿ ಅಂತ ಇದೆ. ನೋಡಿ, ಮಾದರಿ ಲೆಕ್ಕ ನೋಡ್ಬೋದು ನೀವು. ಮೊದಲ ಸೇಬಿನ ಒಳಗಡೆ 34, 12, 25, 16, 20, 14 ಅಂತ ಸಂಖ್ಯೆ ಕೊಟ್ಟಿದ್ದಾರೆ. ಅದರಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಗೆ ವೃತ್ತ ಹಾಕಿ ಅನ್ನೋ ಕಾರಣದಿಂದ ಅತ್ಯಂತ ದೊಡ್ಡ ಸಂಖ್ಯೆ 34 ಆಗಿದೆ. ಅದರಿಂದ 34ಕ್ಕೆ ಅವರೇ ವೃತ್ತ ಹಾಕಿದ್ದಾರೆ. ಅದೇ ತರಹದ 1ನೇ ಲೆಕ್ಕ ಮತ್ತು 2ನೇ ಲೆಕ್ಕಗಳಿಗೆ ಅತ್ಯಂತ ದೊಡ್ಡ ಸಂಖ್ಯೆಗೆ ವೃತ್ತ ಹಾಕಿದ್ದೀನಿ. ನೀವು ಗಮನಿಸ್ಕೊಂಡು ವೃತ್ತವನ್ನು ಹಾಕ್ಬೋದು ಮಕ್ಕಳ. 6ನೇ ಲೆಕ್ಕ ಮಾದರಿಯಂತೆ ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕಿ ಅಂತ ಕೊಟ್ಟಿದ್ದಾರೆ. ಮೊದಲೇ ನಾವು ದೊಡ್ಡ ಸಂಖ್ಯೆಗೆ ವೃತ್ತ ಹಾಕೋದು,
6ನೇ ಲೆಕ್ಕಲ್ಲಿ ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕಬೇಕಾಗಿರೋದ್ರಿಂದ ನಾವು ನೋಡ್ತಾ ಇದ್ರೆ ಗೊತ್ತಾಗ್ಬೋದು. ಅತ್ಯಂತ ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕೋಣ. ಏಳನೇ ಲೆಕ್ಕ ನೋಡಿ, ಸಮಸ್ಯೆಯನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಪಕ್ಷಿಧಾಮದಲ್ಲಿ ಮೊದಲು 25 ಗಿಳಿಗಳಿದ್ದವು, ನಂತರ 38 ಕೊಕ್ಕರೆಗಳು ಅಲ್ಲಿಗೆ ವಲಸೆ ಬಂದವು. ಹಾಗಾದರೆ ಒಟ್ಟು ಪಕ್ಷಿಧಾಮದಲ್ಲಿ ಒಟ್ಟು ಎಷ್ಟು ಪಕ್ಷಿಗಳಿವೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಇರುವ ಪಕ್ಷಿಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಒಟ್ಟು ಪಕ್ಷಿಗಳು ಅಂತ ಕೊಟ್ಟಿರೋ ಕಾರಣದಿಂದ ನಾವು ಅವೆರಡನ್ನೂ ಕೂಡಬೇಕು. 25 ಗಿಳಿಗಳು ಮತ್ತು 38 ಕೊಕ್ಕರೆಗಳನ್ನು ಕೂಡಿದ್ರೆ ಒಟ್ಟು 63 ಪಕ್ಷಿಗಳಾಗುತ್ತೆ. ಅತಿ ಹೆಚ್ಚು ಕೊಕ್ಕರೆಗಳು ಯಾವುವು ಅನ್ನೋದಾದರೆ, ಕೊಕ್ಕರೆಗಳು 38 ಇರೋ ಕಾರಣದಿಂದ ಅತಿ ಹೆಚ್ಚು ಕೊಕ್ಕರೆಗಳಿವೆ. ಹಾಗೆ 8ನೇ ಲೆಕ್ಕನೂ ಕೂಡ ಸಮಸ್ಯೆಯನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಪವನ್ ಹತ್ರ 6 ಗೋಲಿಗಳು, ರಂಗನ ಹತ್ರ 8 ಗೋಲಿಗಳಿವೆ. ಈ ಗೋಲಿಗಳನ್ನು ಬಳಸಿ ಪುನರಾವರ್ತಿಸದ 2 ಅಂಕಿಯ ಸಂಖ್ಯೆಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ. ಅದರ ಕೆಳಗಡೆ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಅಂದ ಕಾರಣದಿಂದ ಈ 2 ಸಂಖ್ಯೆಗಳನ್ನು ಬಳಸ್ಕೊಂಡ್ರೆ 86 ಉತ್ತರ ಬರುತ್ತೆ, ಅತ್ಯಂತ ದೊಡ್ಡ ಸಂಖ್ಯೆ ಆಗುತ್ತೆ. ಅತ್ಯಂತ ಚಿಕ್ಕ ಸಂಖ್ಯೆ ಆದರೆ 68 ಅನ್ನೋದು ಅತ್ಯಂತ ಚಿಕ್ಕ ಸಂಖ್ಯೆ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಏನಾದರೂ ಗೊಂದಲಗಳಿದ್ದರೆ ಕಮೆಂಟ್ಸ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.